ನಮಸ್ಕಾರ ವಿದ್ಯಾರ್ಥಿಗಳೇ. ಚತುರ್ಭುಜಗಳು ಪಾಠ ಮುಗಿಯಿತು. ಇವತ್ತಿನಿಂದ ಎರಡನೆಯ ಗಣಿತ ಪುಸ್ತಕ ಎರಡನೇ ಸೆಮಿಸ್ಟರ್ನ ಪುಸ್ತಕದಲ್ಲಿ ಪಾಠವನ್ನು ಆರಂಭಿಸ್ತಾ ಇದ್ದೇನೆ. ಪಾಠದ ಹೆಸರು ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಇದರ ಮೊದಲನೇ ದಿನದ ಪಾಠದಲ್ಲಿ ನಾವೀಗ ಇದ್ದೇವೆ. ಈಗ ಸಮಾಂತರ ಚತುರ್ಭುಜ ಅಂದ್ರೇನು, ತ್ರಿಭುಜ ಅಂದ್ರೇನು ಅಂತೇಳಿ ನಮ್ಗೆ ಈಗಾಗಲೇ ಗೊತ್ತಿದೆ. ಚತುರ್ಭುಜ 4 ಬಾಹುಗಳಿರುವ ಆಕೃತಿ, ತ್ರಿಭುಜ 3 ಬಾಹುಗಳಿರುವ ಆಕೃತಿ ನಮ್ಗೆ ಗೊತ್ತಿದೆ. ಇನ್ನು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ, ಅಭಿಮುಖ ಕೋನಗಳು ಸಮ, ಕರ್ಣಗಳು ಪರಸ್ಪರ ಅರ್ಧಿಸುವ ಚತುರ್ಭುಜಕ್ಕೆ ಸಮಾಂತರ ಚತುರ್ಭುಜ ಅಂತೇಳಿ ಕರೀತಾರೆ. ಅದನ್ನು ಹಿಂದಿನ ಪಾಠದಲ್ಲಿ ಕಲಿತಿದ್ದೇವೆ. ತ್ರಿಭುಜ 3 ಬಾಹು 3 ಕೋನಗಳಿರುವ ಆವೃತ ಆಕೃತಿಗೆ ತ್ರಿಭುಜ ಅಂತೇಳಿ ಕರೀತಾರೆ. ಈಗ ಕೆಲವೊಂದು ಚಿತ್ರಗಳನ್ನು ಮಾಡುವ. ಅದರಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಶ್ನೆ ಬರೆಯಿರಿ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳನ್ನು ಗುರುತಿಸಿ. ಒಂದೇ ಪಾದ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳನ್ನು ಗುರುತಿಸಿ. ಮೊದಲನೇದಾಗಿ ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಎಳೆಯಿರಿ. ಅದರೊಳಗಡೆ ಎ ಬಿ ಸಿ ಡಿ ಆಯತವನ್ನು ಮಾಡಿ. ಅದರ ಒಳಗಡೆ ತ್ರಿಭುಜ ಡಿ ಸಿ ಇ ಅನ್ನು ರಚಿಸಿ. ಪಿ ಕ್ಯೂ ಸಮಾನಾಂತರ ಆರ್ ಎಸ್, ಅದರ ಒಳಗಡೆ ಆಯತ ಎ ಬಿ ಸಿ ಡಿ, ಅದರ ಒಳಗಡೆ ತ್ರಿಭುಜ ಸಿ ಡಿ ಇ. ಈಗ ಇದರಲ್ಲಿ ನೋಡುವ, ಆಯತ ಮತ್ತು ತ್ರಿಭುಜದ ಪಾದ ಒಂದೇಯಾ? ಒಂದೇ ಉಂಟು. ಹಾಗಾದ್ರೆ ಬರೆಯುವ. ಒಂದೇ ಪಾದ ಡಿ ಸಿ, ಒಂದೇ ಪಾದ ಡಿ ಸಿ. ಈಗ ಇದು ಎರಡು ಆಕೃತಿಗಳು ಪಿ ಕ್ಯೂ ಸಮಾನಾಂತರ ಆರ್ ಎಸ್ ನ ನಡುವೆಯೇ ಬರ್ತದಾ? ಹೌದು. ಅದರಿಂದ ಪಿ ಕ್ಯೂ ಸಮಾನಾಂತರ ಆರ್ ಎಸ್, ಪಿ ಕ್ಯೂ ಸಮಾನಾಂತರ ಆರ್ ಎಸ್. ಎರಡು ಆಕೃತಿಗಳ ಹೆಸರು ಬರಿಬೇಕು. ಆಯತ ಎ ಬಿ ಸಿ ಡಿ ಮತ್ತು ತ್ರಿಭುಜ ಸಿ ಡಿ ಇ. ಆಯತ ಎ ಬಿ ಸಿ ಡಿ ಮತ್ತು ತ್ರಿಭುಜ ಸಿ ಡಿ ಇ. ಈಗ ಎರಡನೇ ಚಿತ್ರ ಮಾಡುವ. ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಎಳೆಯುವ. ಅದರ ಒಳಗಡೆ 2 ಸಮಾನಾಂತರ ಚತುರ್ಭುಜವನ್ನು ಎಳೆಯಿರಿ. ಒಂದು ಎ ಬಿ ಸಿ ಡಿ, ಇನ್ನೊಂದು ಎ ಬಿ ಇ ಎಫ್. ಒಂದನ್ನು ಎಡಕ್ಕೆ ಬಗ್ಗಿಸಿ, ಇನ್ನೊಂದನ್ನು ಬಲಕ್ಕೆ ಬಗ್ಗಿಸಿ. ಎ ಬಿ ಇದ್ದಷ್ಟೇ ಸಿ ಡಿ ತಗೊಳ್ಳಿ. ಎ ಬಿ 4 ತಗೊಂಡ್ರೆ ಸಿ ಡಿ ಸಹ 4 ತಗೊಳ್ಳಿ. ಎ ಬಿ ಸಿ ಡಿಯನ್ನು ಜೋಡಿಸಿ. ಮತ್ತೆ ಇನ್ನು 4 ಸೆಂಟಿಮೀಟರ್ನಲ್ಲಿ ಇ ಎಫ್ ಗುರುತಿಸಿ. ಎ ಬಿ ಇ ಎಫ್ ಅನ್ನು ಜೋಡಿಸಿ. ಆಗ 2 ಸಮಾಂತರ ಚತುರ್ಭುಜಗಳಾಯಿತು. ಒಂದು ಎ ಬಿ ಸಿ ಡಿ, ಇನ್ನೊಂದು ಎ ಬಿ ಇ ಎಫ್. ಈಗ ಎರಡರದ್ದು ಪಾದ ಒಂದೇಯಾ? ಹೌದು. 2 ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾವೆಯಾ? ಹೌದು. ಆಕೃತಿಗಳು ಯಾವುದು? ಒಂದು ಎ ಬಿ ಸಿ ಡಿ, ಇನ್ನೊಂದು ಎ ಬಿ ಇ ಎಫ್. ಬರೆಯುವ.
ಪಾದ ಎ ಬಿ ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಸಮಾಂತರ ಚತುರ್ಭುಜಗಳು ಎ ಬಿ ಸಿ ಡಿ ಮತ್ತು ಎ ಬಿ ಇ ಎಫ್ ಮೂರನೇದು ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಎಳೀರಿ, ಅದರಲ್ಲಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವನ್ನು ಎಳೀರಿ. ಎ ಬಿ ಇದ್ದಷ್ಟೇ ಸಿ ಡಿ ತಗೊಳ್ಳಿ, ಎ ಬಿ ಎಷ್ಟು ತಗೊಳ್ತೀರಾ ಅಷ್ಟೇ ಸಿ ಡಿ ತಗೊಳ್ಳಿ. ಎ ಬಿ ಸಿ ಡಿಯನ್ನು ಜೋಡಿಸಿ. ಈಗ ಅದರ ಒಳಭಾಗದಲ್ಲಿ ಎಕ್ಸ್ ವೈ ರೇಖೆಯನ್ನು ಎಳೆಯಿರಿ. ಸಮಾಂತರ ಚತುರ್ಭುಜದ ಒಳಗೆ ಎಕ್ಸ್ ವೈ ರೇಖೆಯನ್ನು ಎಳೆಯಿರಿ. ಅದನ್ನು ಎ ಬಿಗೆ ಜೋಡಿಸಿ. ಈಗ ಒಂದು ತ್ರಾಪಿಜ್ಯ ಎ ಬಿ ವೈ ಎಕ್ಸ್ ಸಿಕ್ಕಿತಲ್ವಾ? ಈಗ ಎರಡಕ್ಕೂ ಪಾದ ಒಂದೇ ಪಾದ, ಆದರೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇಲ್ಲ. ಎರಡು ಆಕೃತಿಗಳು, ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ, ಇನ್ನೊಂದು ಚತುರ್ಭುಜ ಎ ಬಿ ವೈ ಎಕ್ಸ್. ಆಯ್ತಾ? ನೆಕ್ಸ್ಟ್ ಲೆಕ್ಕ, ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಎಳೀರಿ. ಆಯ್ತಾ? ಅದರಲ್ಲಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವನ್ನು ಎಳೀರಿ. ಎ ಬಿ ಇದ್ದಷ್ಟೇ ಸಿ ಡಿ ತಗೊಳ್ಳಿ. ಎ ಬಿ 3 ತಗೊಂಡ್ರೆ ಸಿ ಡಿ 3 ತಗೊಳ್ಳಿ. ಎ ಬಿ 4 ತಗೊಂಡ್ರೆ ಸಿ ಡಿ 4 ತಗೊಳ್ಳಿ. ಎ ಬಿ ಸಿ ಡಿಯನ್ನು ಜೋಡಿಸಿ. ಈಗ ಎ ಬಿಯ ಮೇಲೆ ಈ ಬಿಂದುವನ್ನು ಗುರುತಿಸಿ. ಅದನ್ನ ಬಿ ಮತ್ತು ಸಿಗೆ ಜೋಡಿಸಿ. ಈಗ ಸಮಾಂತರ ರೇಖೆಗಳು ಎ ಡಿ ಮತ್ತು ಬಿ ಸಿ, ಪಾದ ಬಿ ಸಿ, ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳು ಅಲ್ವಾ? ಬರೀವ. ಪಾದ ಬಿ ಸಿ, ಎ ಡಿ ಸಮಾಂತರ ಬಿ ಸಿ, ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ತ್ರಿಭುಜ ಬಿ ಸಿ ಇ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ತ್ರಿಭುಜ ಬಿ ಸಿ ಇ. ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಎಳೀರಿ. ಆಯ್ತಾ? ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಿ ಎ ಬಿ ಸಿ ಡಿ. ಈಗ ಬಿ ಸಿ ಯ ಮೇಲ್ಗಡೆ ಎರಡು ಬಿಂದುಗಳನ್ನು ಗುರುತಿಸಿ, ಇ ಮತ್ತು ಎಫ್. ಅದನ್ನು ಎ ಗೆ ಮತ್ತು ಡಿ ಗೆ ಜೋಡಿಸಿ. ಅಲ್ಲಿ ಒಂದು ಚತುರ್ಭುಜ ಸಿಕ್ಕಿತು, ಎ ಇ ಎಫ್ ಡಿ. ಈಗ ಪಾದ ಎ ಡಿ, ಸಮಾಂತರ ರೇಖೆಗಳು ಎ ಡಿ ಮತ್ತು ಬಿ ಸಿ. ಒಂದು ಸಮಾಂತರ ಚತುರ್ಭುಜ, ಇನ್ನೊಂದು ಚತುರ್ಭುಜ. ಪಾದ ಎ ಡಿ ಸಮಾನಾಂತರ ಬಿ ಸಿ, ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ಚತುರ್ಭುಜ ಎ ಡಿ ಎಫ್ ಇ. ಆಯ್ತಾ? ಈಗ ನೆಕ್ಸ್ಟ್ ಒಂದು ಚಿತ್ರ ಮಾಡಿ. ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಎಳೀರಿ.
ಎಡಕ್ಕೆ ಬಗ್ಗಿಸಬೇಕು, ಇನ್ನೊಂದನ್ನು ಬಲಕ್ಕೆ ಬಗ್ಗಿಸಬೇಕು. ABCD ಒಂದು, ABEF ಒಂದು. AB ಇದ್ದಷ್ಟೇ CD ತಗೊಳ್ಬೇಕು, ಮತ್ತೆ ಅಷ್ಟೇ EF ತಗೊಳ್ಬೇಕು. ಒಮ್ಮೆ ಎಡಕ್ಕೆ ತಗೊಳ್ಬೇಕು, ಇನ್ನೊಮ್ಮೆ ಬಲಕ್ಕೆ ತಗೊಳ್ಬೇಕು. ಎರಡು ಸಮಾಂತರ ರೇಖೆಗಳನ್ನು ಹೇಳಿದ್ವಿ ಅಲ್ವಾ. ಈಗ 5 ಸೆಂಟಿಮೀಟರ್ ತಗೊಳ್ಳೋ. AB ಸಮ ಎಷ್ಟು? 5 ಸೆಂಟಿಮೀಟರ್ ತಗೊಳ್ಳೋ. ಈಗ ಎಡಬದಿಗೆ 5 ಸೆಂಟಿಮೀಟರ್ ತಗೊಳ್ಳೋ. ಮೇಲಿನ ರೇಖೆಯಲ್ಲಿ ಎಡಬದಿಗೆ 5 ಸೆಂಟಿಮೀಟರ್, ಇದೆರಡನ್ನು ಜೋಡಿಸಿ. ಇದಕ್ಕೆ CD ಅಂತೇಳಿ ಹೆಸರು ಕೊಡಿ. ಈಗ ಬಲಕ್ಕೆ 5 ಸೆಂಟಿಮೀಟರ್, T ಇಂದ ಒಂದು ಸ್ವಲ್ಪ ದೂರದಲ್ಲಿ ಇನ್ನೆರಡು ಬಿಂದುಗಳನ್ನು ಗುರುತಿಸಿ. ಈ ಆಕೃತಿ ಬರ್ತದಲ್ವಾ. ಈಗ ಇವುಗಳ ನಡುವಿನ ದೂರ 4 ತಗೊಂಡ್ವಾ, ಪಾದ 5 ಅಂತೇಳಿ ಬರೆಯಿರಿ. ಎರಡು ಸಮಾಂತರ ರೇಖೆಗಳ ನಡುವಿನ ದೂರ 4, ಪಾದ 5 ಅಂತೇಳಿ ಬರೆಯಿರಿ. ನೆಕ್ಸ್ಟ್ ಇನ್ನೆರಡು ಸಮಾಂತರ ರೇಖೆ ಎಳೆಯಿರಿ. ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಿ ಒಂದು ಕರ್ಣವನ್ನು ಎಳೆಯಿರಿ. ಪಾದ 5, ಎತ್ತರ 4 ಹೇಳಿ ಬರೆಯಿರಿ. ಇನ್ನೊಂದು ಜೊತೆ ಸಮಾಂತರ ರೇಖೆಗಳನ್ನು ಎಳೆಯಿರಿ. ಒಂದು ಸಮಾಂತರ ಚತುರ್ಭುಜ ರಚಿಸಿ ಅದರ ಮೇಲೆ ಒಂದು ಬಿಂದು E ಅನ್ನು ಗುರುತಿಸಿ ಅದನ್ನು ಪಾದಕ್ಕೆ ಜೋಡಿಸಿ. ಎತ್ತರ 4, ಪಾದ 5 ಹೇಳಿ ಬರೆಯಿರಿ. ಈಗ ಇವುಗಳ ವಿಸ್ತೀರ್ಣಗಳನ್ನು ಹೋಲಿಸಿ ನೋಡುವ. ಒಂದನೇ ಸಮಾಂತರ ಚತುರ್ಭುಜ ABCD ಯ ವಿಸ್ತೀರ್ಣ ಪಾದ ಗುಣಿಸು ಎತ್ತರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸೂತ್ರ ಎಂಥದ್ದು? ಪಾದ ಗುಣಿಸು ಎತ್ತರ. ಬರೆಯಿರಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಗುಣಿಸು ಎತ್ತರ. ಪಾದ ಎಷ್ಟು ತಗೊಂಡಿದ್ದೇವೆ? 5. ಎತ್ತರ ಎಷ್ಟು ತಗೊಂಡಿದ್ದೇವೆ? 4. 5 ಗುಣಿಸು 4 ಹೇಳಿದ್ರೆ 20 ಚದರ ಸೆಂಟಿಮೀಟರ್. ಈಗ ಎರಡನೇ ಸಮಾಂತರ ಚತುರ್ಭುಜಕ್ಕೆ ಹೋಗೋಣ. ABEF ನ ವಿಸ್ತೀರ್ಣ ಸಮ ಪಾದ ಎಷ್ಟು? 5. ಎತ್ತರದಲ್ಲಿ ಏನಾದರೂ ಬದಲಾವಣೆ ಆಗಿದೆ? ಇಲ್ಲ. 5 ಗುಣಿಸು 4 20. ಹಾಗಾದರೆ ಸಮಾಂತರ ಚತುರ್ಭುಜ ABCD ಯ ವಿಸ್ತೀರ್ಣವು ಸಮಾಂತರ ಚತುರ್ಭುಜ ABEF ನ ವಿಸ್ತೀರ್ಣಕ್ಕೆ ಸಮ. ಈಗ ಇದು ಎರಡು ಚಿತ್ರವನ್ನು ಗಮನಿಸಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಗುಣಿಸು ಎತ್ತರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಗುಣಿಸು ಎತ್ತರ.
ಅದೆಷ್ಟು ಅಳತೆ? 5 ಗುಣಿಸು 4 ಹೇಳಿದ್ರೆ ಎಷ್ಟು? 20 ಚದರ ಸೆಂಟಿಮೀಟರ್. ಈಗ ಈ ತ್ರಿಭುಜವನ್ನು ತಗೊಳ್ಳೋಣ ಅಥವಾ ಈ ತ್ರಿಭುಜವನ್ನು ತಗೊಳ್ಳೋಣ. ತ್ರಿಭುಜ ABCಯ ವಿಸ್ತೀರ್ಣ ಅಥವಾ ತ್ರಿಭುಜ ABEಯ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಎಂಥದ್ದು? ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಅರ್ಧ ಗುಣಿಸು ಪಾದ ಎಷ್ಟು? 5. ಎತ್ತರ ಎಷ್ಟು? 4. ಅರ್ಧ ಗುಣಿಸು 5 ಗುಣಿಸು 4. 5 4 20. 20 ಭಾಗಿಸಿ 2 ಅಂದ್ರೆ ಎಷ್ಟು? 10 ಚದರ ಸೆಂಟಿಮೀಟರ್. ಇದು 20 ಆದ್ರೆ ಇದು 10. 20ರ ಎಷ್ಟು ಪಾಲು ಅಂದ್ರೆ 10? ಅರ್ಧ ಅಲ್ವಾ? 20ರ ಅರ್ಧ 10. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು. ತ್ರಿಭುಜದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಇನ್ನು ಇದೆರಡು ತ್ರಿಭುಜಗಳನ್ನು ನೋಡೋಣ. ಈ ತ್ರಿಭುಜದ ವಿಸ್ತೀರ್ಣ ಅರ್ಧ ಗುಣಿಸು 5 ಗುಣಿಸು 4. ಇನ್ನೊಂದು ತ್ರಿಭುಜಕ್ಕಾಗುವಾಗ ಇದು 5 ಪಾದ 5 ಎತ್ತರ 4. ಅರ್ಧ ಗುಣಿಸು 5 ಗುಣಿಸು 4 ಹೇಳಿದ್ರೆ 10. ಇದರದ್ದು 10 ಚದರ ಸೆಂಟಿಮೀಟರ್, ಇದರದ್ದು 10 ಚದರ ಸೆಂಟಿಮೀಟರ್. ಇಲ್ಲಿ ಈಗ ಇನ್ನೊಂದು ಬಿಂದುವನ್ನು ಗುರುತಿಸುವ. AFB ಎರಡು ತ್ರಿಭುಜ ಮಾಡುವ. AFBಯ ವಿಸ್ತೀರ್ಣ ಎಷ್ಟು? ಅದು ಸಹ ಅರ್ಧ ಗುಣಿಸು 5 ಗುಣಿಸು 4 ಅಂದ್ರೆ 10 ಅಂತ ಹೇಳಿದ್ರೆ ತ್ರಿಭುಜ ABಯ ವಿಸ್ತೀರ್ಣವು ತ್ರಿಭುಜ ABFನ ವಿಸ್ತೀರ್ಣಕ್ಕೆ ಸಮ. ಇದರಿಂದ ನಾವು ಏನು ತಿಳ್ಕೊಳ್ಬಹುದು? ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು. ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು. ಎರಡು ತ್ರಿಭುಜಗಳಿದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ಅರ್ಥ ಆಯ್ತಾ? ಈಗ ಅದನ್ನು ವಾಕ್ಯದಲ್ಲಿ ಬರೆಯುವ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ಎರಡನೇ ಪಾಯಿಂಟ್, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ
ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ. ಮೂರನೇ ಪಾಯಿಂಟ್ ಬರೆಯುವ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ಈ ಅಂಶಗಳ ಮೇಲೆ ಲೆಕ್ಕಗಳನ್ನು ನಾಳೆ ಮಾಡುವ. ಇವತ್ತಿಗೆ ಇಷ್ಟು ಸಾಕು. ಇವತ್ತಿನ ಚಿತ್ರಗಳನ್ನು ಮತ್ತು ಕೊಟ್ಟ ವಿವರಣೆಯನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾಳೆ ಭೇಟಿಯಾಗುವ. ಬಾಯ್.